ಅವ್ರು ಏನಂತಾರೆ ಬೀಗರು, ಅಯ್ಯ ಯಾಕ ಇವತ್ತೊಂದು ಸಿರಿ ಅವ್ವ ಭಾಳ ದಿವ್ಸಕ್ಕೆ ಬಂದಿದೆ, ಒಟ್ಟ ಬಂದಿಲ್ಲ, ಇವತ್ತೊಂದು ದಿವಸದಿಂದ ಇರುವ ತಿಳ್ಕೊಂಡ್ರೆ ನೀವೇನಂತೀರಿ, ಇಲ್ಲಿ ಅವ್ವ ನಮಗೆ ಇರ್ಲಕ್ಕಾಗಲ್ಲ. ಅಯ್ಯ ಅಂಥದ್ದೇನು ಇಟ್ಟಿದೆ ಅವು ಮನ್ಯಾಗ ಅದು ಕೇಳ್ತಾರೆ ಅವರು. ಅಯ್ಯ ಏನಿಲ್ಲ ಅವ್ವ ಅವು ದೇವ್ರುಗಳೊಂದು ಮೂಲ ಆಗ್ಯಾವಲ್ಲ ನಮ್ಗೆ. ಯಾಕ್ರಿ ಅಂತೀರಿಲ್ಲ, ದೇವ್ರುಗಳೊಂದು ಮೂಲ ಆಗ್ಯಾವ ತಿಳ್ಕೊಂಡಂತಾರೆ. ಮತ್ತು ದೇವ್ರುಗಳ ಮೂಲ ಆಗಂಗೆ ಇರ್ತಾನೆ, ಅವಕನ್ಯಾಕೆ ಹೋಗಿ ಜಗಲಿ ಮ್ಯಾಗ ಕುಂದ್ರಿಸ್ಬೇಕು ಏನು ರೀ? ಜಗಲಿ ಮ್ಯಾಗಿನ ದೇವ್ರುಗಳು ಇವತ್ತಿನ ದಿನಮಾನದಾಗಿಂದ ವಜ್ಜಾಗ್ಯಾವ. ಒಬ್ಬೊಬ್ರು ಮನೆ ಪೂಜೆ ಮಾಡ್ತಿರ್ತಾರೆ, ನೋಡ್ತಿರ್ತೀವಿ ಏನು ರೀ. ಕಂಡಬಿಡಿ ದೇವ್ರುಗಳು ಈ ಸ್ಟೀಲ್ ಬುಟ್ಟಿ ತೊಳೆದು ತೊಗೊಂಡು ಹೊಟ್ಟಿಗೆ ಜಗಲಿಗೆ ಹಿಡಿದು ಹಿಂಗೆ ತುಂಬಿ ಮ್ಯಾಲ ಒಂದು ತಂಬಿಗೆ ನೀರು ಹಾಕಿ ಸೂಸಲ ಮಾಡ್ಲಿಕ್ಕೆ ಚುರುಮುರಿ ತೋಯಿಸ್ತಿರಲ್ಲ ಏನು ರೀ. ಎಲ್ಲ ದೇವ್ರುಗಳಿಗೆ ಕೆಳಗೆ ಮೇಲೆಗೆ ಮಾಡಿ ಈ ಕಡೆ 4 ಈ ಕಡೆ 4 ಹಿಡಿದು ಹಿಂಗೆ ಜಾಡ್ಸೋದವು. ಅವು ಜಾಡ್ಸೋದ್ರಾಗ ಒಂದೊಂದು ದೇವ್ರ ಅಂಗಳಕ್ಕೆ ಹೋಗಿ ಗಾಡಿಗೆ ಬಡ್ದು ವಾಪಸ್ ಬರ್ತಾವೆ, ಜಗಲಿಗೆ ಬರ್ತಾವಿಲ್ಲ ದೇವ್ರುಗಳು. ಅವು ಎದೆ ಹೊಡೆದವು ದೇವ್ರುಗಳು ನಿಮ್ಮನ್ನು ನೋಡಿ ಏನು ರೀ. ದೇವರೇ ಎದೆ ಹೊಡೆದು ಬಿಟ್ಟಾವು. ಹೆಂಗೆ ನೀವೆಲ್ಲ ದಿನನಿತ್ಯನ ಕೂಡ ಜಗಲಿ ಮೇಲೆ ಇರ್ತಕ್ಕಂಥ ದೇವರುಗಳನ್ನು ನೀವೆಲ್ಲ ಹೆಂಗೆ ಪೂಜೆ ಮಾಡ್ತಿರ್ತೀರಲ್ಲ, ಹಂಗೆ ಯಾವ ಬಸವಣ್ಣನವರ ತಂದೆಯಾಗಿರ್ತಕ್ಕಂಥ ಮಾದರಸರು ಜಗಲಿ ಮೇಲಿರ್ತಕ್ಕಂಥ ದೇವರುಗಳನ್ನು ಪೂಜೆ ಮಾಡಿ. ಅದು ಉಡತಡಿ ಅನ್ನತಕ್ಕಂಥ ಗ್ರಾಮ. ಅಂಥ ಯಾವ ಚಿಕ್ಕದಾಗಿರ್ತಕ್ಕಂಥ ಗ್ರಾಮದೊಳಗೆ ಶರಣ ದಂಪತಿಗಳಾಗಿರ್ತಕ್ಕಂಥ ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಎತ್ತಿಕೊಂಡನವಂಥ ದಂಪತಿಗಳದಾರೆ. ಸದಾವಕಾಲ ಲಿಂಗಾರ್ಚನೆಯನ್ನು ಮಾಡುತ್ತಾ, ಭಗವಂತನ ಧ್ಯಾನವನ್ನು ಮಾಡುತ್ತಾ, ನಿತ್ಯ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಬದುಕನ್ನು ಕಳೀತಾರೆ ಉಡತಡಿಯ ಗ್ರಾಮದೊಳಗೆ. ಅಂಥ ಯಾವ ಶರಣ ದಂಪತಿಗಳ ಗರ್ಭದೊಳಗೆ ಯಾರು ಹುಡ್ತಾರ ಎತ್ತಿಕೊಂಡಂದ ಕೇಳಿದ್ರೆ ಮಹಾದೇವಿ ಎತ್ತಿಕೊಂಡನವಂಥ ಹೆಣ್ಣು ಮಗು ಅಂದ ಹುಡುತ್ತದೆ. ಮಹಾದೇವಿ ಅವಳ ಜೀವನ ಹೆಂಗೆ ಹತ್ತುಕೊಂಡಂದ ಕೇಳಿದ್ರೆ ತಂದೆ ತಾಯಿಗಳ ಸಂಸ್ಕಾರದೊಳಗಿಂದ ಮಗಳಿಂದ ಬೆಳಿಲಿಕ್ಕತ್ತಾಳೆ. ಒಂದು ಕಡೆಗೆ ತಾಯಿಯ ಸಂಸ್ಕಾರ, ಇನ್ನೊಂದು ಕಡೆಗಿಂದ ತಂದೆಯ ಸಂಸ್ಕಾರ. ನಿತ್ಯನೂ ಕೂಡ ತಾಯಿ ಆಗಿರ್ತಕ್ಕಂಥ ಸುಮತಿ ಮಗಳಿಗಿಂದ ಲಿಂಗ ಪೂಜೆಯನ್ನು ತಗೊಂಡು ಹೆಂಗೆ ಮಾಡ್ಕೋಬೇಕು, ವಿಭೂತಿಯನ್ನು ಹೆಂಗೆ ಹಚ್ಕೋಬೇಕು, ಯಾರ ಜೊತೆ ಒಳಗಿಂದ ಏನು ಮಾತಾಡಬೇಕು ಅತ್ತಿಕೊಂಡು ಅನ್ನೋದನ್ನು ತಾಯಿ ಮಗಳಾಗಿರ್ತಕ್ಕಂಥ ಮಹಾದೇವಮ್ಮಳಿಗಿಂದ ಕಲಿಸಿಕೊಡ್ಲಿಕ್ಕತ್ತಾಳೆ. 5-6 ವರ್ಷದ ಮಗಳಾಗಿರ್ತಕ್ಕಂಥ ಮಹಾದೇವಮ್ಮ ನಿನ್ನಿನ ದಿವಸದಿಂದ ಎಲ್ಲ ಮಕ್ಕಳ ತೆರನಾಗಿಂದ ಬೇರೆ ಬೇರೆ ಆಟಗಳನ್ನು ಆಡಲಾರ್ದನೆ ಏನು ತಾಯಿ ಹೇಳಿಕೊಟ್ಟಾಳಲ್ಲ ಭಗವಂತನ ಧ್ಯಾನ, ಏನು ತಾಯಿ ಕಲಿಸಿಕೊಟ್ಟಾಳಲ್ಲ ಅದನ್ನೇ ಪಾಠ ಅನ್ನತಕ್ಕಂಥದ್ದನ್ನು ಮಾಡುತ್ತಾ ಮಹಾದೇವಿ ಎಲ್ಲಿ ಬೆಳೀಲಿಕ್ಕತ್ತಾಳ ಹತ್ತುಕೊಂಡದ ಕೇಳಿದ್ರೆ ಅದೇ ಗ್ರಾಮದೊಳಗಿರ್ತಕ್ಕಂಥ ಏನ್ರಿ ಗುರುಮಠ ಹತ್ತುಕೊಂಡಂದು ಇರ್ತಿದ್ವು. ಅವಾಗೆಲ್ಲ 12ನೇ ಶತಮಾನದೊಳಗೆ ಗುರುಮಠ ಹತ್ತುಕೊಂಡಂದು ಇರ್ತಿದ್ವು. ಗುರುಮಠ ಹತ್ತುಕೊಂಡ್ರೆ ಅವಾಗಿನ ದಿನಮಾನದೊಳಗೆ ಈಗಿನ ಹೈಸ್ಕೂಲು ಕಾಲೇಜು ಇವು ಯಾವುವು ಕೂಡ ಇದ್ದಿದ್ದಿಲ್ಲ. ಹಾಗಾದ್ರೆ ಅವತ್ತಿನ ದಿನಮಾನದೊಳಗಿಂದ ಏನು ಇರ್ತಿದ್ವು ಹತ್ತುಕೊಂಡಂದು ಕೇಳಿದ್ರೆ ಗುರುಕುಲಗಳು ಹತ್ತುಕೊಂಡಂದು ಇರ್ತಿದ್ವು. ಗುರುಕುಲಗಳು ಹತ್ತುಕೊಂಡಂದ್ರೆ ಮಕ್ಕಳನ್ನು ಒಯ್ದಿಂದ ಒಬ್ಬ ಗುರುವಿನ ಹತ್ರನೇ ಬಿಡೋದು. ಅದಕ್ಕಾಗಿಯೇ ಅವತ್ತಿನ ದಿನಮಾನದೊಳಗೆ ಮಕ್ಕಳೆಲ್ಲ ಜ್ಞಾನಿಗಳಿರ್ತಿದ್ರು, ಮಕ್ಕಳೆಲ್ಲ ಶರಣರಾಗಿರ್ತಿದ್ರು, ಸಂತರಾಗಿರ್ತಿದ್ರು, ಮಹಾತ್ಮರಾಗಿರ್ತಿದ್ರು. ಆದ್ರೆ ಇವತ್ತಿನ ದಿನಮಾನದಿಂದ ಶಿಕ್ಷಣನೇ ಬೇರೆ, ಅವತ್ತಿನ ದಿನಮಾನದೊಳಗಿಂದ ಕೊಡ್ತಕ್ಕಂಥ ಶಿಕ್ಷಣನೇ ಬೇರೆಯೇ. ಅವತ್ತಿನ ದಿನಮಾನದೊಳಗಿಂದ ಎಂಥ ಶಿಕ್ಷಣ ಕೊಡ್ತಿದ್ರು ಹೊತ್ತುಕೊಂಡದ ಕೇಳಿದ್ರೆ ಕೇವಲ ಲೌಕಿಕದ ಶಿಕ್ಷಣ ಅಂತಕ್ಕಂಥ ಕೊಡ್ತಿದ್ದಿಲ್ಲ. ಅವತ್ತೆಲ್ಲ ಇಂಗ್ಲೀಷ್ ಕಲಿಸ್ತಿದ್ದಿಲ್ಲ, ಹಿಂದಿ ಕಲಿಸ್ತಿದ್ದಿಲ್ಲ, ಬೇರೆ ಬೇರೆ ಯಾವುದು ಕೂಡ ಕಲಿಸ್ತಿದ್ದಿಲ್ಲ. ಅವತ್ತಿನ ದಿನಮಾನದೊಳಗಿಂದ ಮಾನವನಾಗಿಂದ ಹುಟ್ಟೋದು ಬಳಕ ಮನುಷ್ಯನಾಗಿಂದ ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನು ಏನ್ರಿ ಮಾನವನಿಗೆ ಮಹಾದೇವನನ್ನಾಗಿ ಮಾಡತಕ್ಕಂಥ ಜ್ಞಾನವನ್ನು ಅವತ್ತಿನ ದಿನಮಾನದೊಳಗಿಂದ ಗುರುಗಳಿಂದ ನೀಡುತ್ತಿದ್ದರು. ಇಲ್ಲಿ ಮಹಾದೇವಿಗಿಂದ ಒಯ್ದು ತಂದೆ ತಾಯಿ ಒಯ್ದು ಬಿಟ್ಟಿಲ್ಲ, ತಂದೆ ತಾಯಿ ವೈದ್ಯಂದ ಗುರುವಿನ ಹತ್ತಿರಂದ ಬಿಟ್ಟಿಲ್ಲ. ಗುರುಲಿಂಗ ದೇವರ ಹತ್ತುಕೊಂಡಂದು ಅವತ್ತಿನ ದಿನಮಾನದೊಳಗೆ ಭಾಳ ದೊಡ್ಡ ಜ್ಞಾನಿಗಳಾಗಿರ್ತಕ್ಕಂಥವ್ರು, ಭಾಳ ದೊಡ್ಡ ಪಂಡಿತರು, ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂಥವರಾಗಿದ್ದರು, ಧರ್ಮದ ತಿರುಳುಗಳನ್ನು ತಿಳಿದುಕೊಂಡಿರ್ತಕ್ಕಂಥವರಾಗಿದ್ದರು. ಅಷ್ಟೇವೆಲ್ಲ
ಪ್ರತಿಯೊಬ್ಬ ಮನುಷ್ಯನಿಗಿಂದ ಈ ಭೂಮಿ ಮೇಲಿಂದ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗಿಂದ ಏನು ಬೇಕು ಅನ್ನೋದನ್ನು ಅದನ್ನು ಗುರುಗಳಾಗಿರ್ತಕ್ಕಂಥವರು ಮಕ್ಕಳಿಗಿಂದ ಯಾವ ಜ್ಞಾನವನ್ನು ನೀಡುತ್ತಿದ್ದರು. ಯಾವ ಜ್ಞಾನ? ನಾನು ನಿನ್ನೆ ನಿಮಗಿಂದ ಹೇಳಿದ್ನಲ್ಲ, ಅಷ್ಟಾವರಣ, ಷಡಸ್ಥಲ, ಪಂಚಾಚಾರಗಳಂತಕ್ಕಂಥವನ್ನು ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಜ್ಞಾನವನ್ನು ನೀಡುತ್ತಿದ್ದರು. ಯಾವಾಗಂದ್ರೆ ಇಂಥ ಎಲ್ಲ ಜ್ಞಾನ ನೀಡಿದಾಗೇ ಅಂದಿನ ದಿನಮಾನದೊಳಗಿಂದ ಬಸವಣ್ಣ ಯಾರ ಮನೆತನದೊಳಗಿಂದ ಹುಟ್ಟಿರ್ತಕ್ಕಂಥ ಮಾತು ಕೊಂಡು ಕೇಳಿದ್ರೆ ಬ್ರಾಹ್ಮಣರ ಮನೆತನದೊಳಗಿಂದ ಹುಟ್ಟಿರ್ತಕ್ಕಂಥ ಬಸವಣ್ಣ. ಕಲ್ಪನಾ ಇರಲಿ, ಬ್ರಾಹ್ಮಣ ಮನೆತನದೊಳಗಿಂದ ಹುಟ್ಟಿರ್ತಕ್ಕಂಥ ಬಸವಣ್ಣನಿಗೆ 8 ವರ್ಷದ ಮಗನಾಗಿರ್ತಕ್ಕಂಥ ಬಸವಣ್ಣನಿಗೆ ಎಂಥ ಜ್ಞಾನ ಇತ್ತು ಸ್ವಲ್ಪ ನಾವು ಕಲ್ಪನಾ ಮಾಡ್ಕೊಳ್ಳೋಣ. ಇವತ್ತು ನಮ್ಮ ಮಕ್ಕಳನ್ನ ನೋಡ್ರಿ, ಶರಣರಾಗ್ತಕ್ಕಂಥ ಮಕ್ಕಳನ್ನ ನೋಡ್ರಿ, 8 ವರ್ಷ ಬಸವಣ್ಣನಿಗಿಂದ ಕೇವಲ 8 ವರ್ಷ. ಕಲ್ಪನಾ ಇರಲಿ, ತಂದೆಗೆ ಜ್ಞಾನವನ್ನು ನೀಡ್ತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಬಸವಣ್ಣ. ನಿಮಗೆಲ್ಲ ಗೊತ್ತಿರಲಿ, ಬಸವಣ್ಣನಿಗಿಂದ 8 ವರ್ಷ. ಸ್ವತಃ ಬಸವಣ್ಣ ತನ್ನ ತಂದೆಗೇ ಬುದ್ಧಿ ಹೇಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದ, ಅಂಥ ಜ್ಞಾನ ಅಂತಕ್ಕಂಥ ಪಡ್ಕೊಂಡಿದ್ದ ಬಸವಣ್ಣ. ಒಂದು ದಿವಸದಿಂದ ಬಸವಣ್ಣ ತಂದೆ ಮಾದರಸರಿಂದ ಮನೆಯಾಗಿಂದ ಪೂಜೆ ಮಾಡ್ತಿದ್ರು. ಲಕ್ಷ್ಯ ಇರಲಿ ಮಗ, ಮನ್ಯಾಗ ತಂದೆಯಾಗಿರ್ತಕ್ಕಂಥ ಮಾದರಸರು ಮನೆಯೊಳಗೆ ಇರ್ತಕ್ಕಂಥ ಜಗಲಿ ಮೇಲೆ ಇರ್ತಕ್ಕಂಥ ದೇವರುಗಳನ್ನು ಪೂಜೆ ಮಾಡ್ತಿದ್ರು. ಇವತ್ತಿನ ದಿನಮಾನದೊಳಗೆ 8 ದೇವರುಗಳದ ಅವತ್ತಿಕೊಂಡ್ರೆ ಅವತ್ತಿನ ದಿನಮಾನದೊಳಗೆ 8 ದೇವರುಗಳು ಇರ್ಲಿಕ್ಕಿಲ್ರಿ. ಅದ್ರಾಗ ಅದು ಬ್ರಾಹ್ಮಣರ ಮನಿತನ. ಸಿಕ್ಕಾಪಟ್ಟೆ ದೇವರುಗಳನ್ನು ಜಗಲಿ ಮೇಲಿಂದ ಇಟ್ಟು ನಿತ್ಯ ಪೂಜೆ ಮಾಡ್ತಕ್ಕಂಥವ್ರು ಬಸವಣ್ಣನವರ ತಂದೆ ಮಾದರಸರು. ಎಲ್ಲ ವೇದಗಳನ್ನು ಬಲ್ಲಂಥವ್ರು ಮಾದರಸರು. ಸಕಲ ಶಾಸ್ತ್ರಗಳನ್ನು, ಮಂತ್ರಗಳನ್ನು, ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥವ್ರು ಯಾರು? ಮಾದರಸರು, ಬಸವಣ್ಣವರ ತಂದೆ ಆಗಿರ್ತಕ್ಕಂಥವ್ರು. ಅವ್ರ ಬಲ್ಲಿನಂಥ ಜ್ಞಾನದ ಅಂಥ ಪಾಂಡಿತ್ಯ ಇತ್ತು ಒತ್ತಿಕೊಂಡಂದ್ರೆ ಅವತ್ತಿನ ದಿನಮಾನದ ಒಳಗೆ 12ನೇ ಶತಮಾನದೊಳಗೆ ಬಾಗೇವಾಡಿ ಪಟ್ಟಣದ ಒಳಗಿರ್ತಕ್ಕಂಥ ಬ್ರಾಹ್ಮಣರ ಅಗ್ರಹಾರಕ್ಕನೇ ಯಾರಿಗೆ ಅಧ್ಯಕ್ಷರು ಮಾಡಿದ್ರು ಅಂತ ಕೇಳಿದ್ರೆ ಮಾದರಸರಿಗೆಂದ ಅಧ್ಯಕ್ಷರನ್ನು ಮಾಡಿದರು. ಎಷ್ಟು ಪಂಡಿತರಿರ್ಬೇಕು ಲೆಕ್ಕ ಏನ್ರಿ? ಅವತ್ತಿನ ದಿನಮಾನದೊಳಗೆ ಮಾದರಸರಂದ ಎಷ್ಟು ಜ್ಞಾನಿಗಳಿದ್ರು, ಎಷ್ಟರ ಮಟ್ಟಿಗೆಂದ ಪಂಡಿತರಿದ್ರು. ಮನೆಯಾಗಿನ ಜಗಲಿ ಮ್ಯಾಗಿನ ದೇವರುಗಳ ಪೂಜೆ ಮಾಡ್ತಿದ್ರು. ನೀವು ಮಾಡ್ತೀರಿಲ್ಲ ಏನ್ರಿ? ನೀವು ಮಾಡ್ತೀರಿ. ಎಲ್ಲಿ ಹೋಗ್ತಿರು ಒಂದೊಂದು ದೇವ್ರು ತರ್ತೀರಿ ಏನ್ರಿ? ಗತ್ತರಿಗೆ ಹೋದ್ರಂದು ಅಲ್ಲಿದೊಂದು ದೇವ್ರು ತರೋದೆ, ಗಾಣಗಾಪುರಕ್ಕೆ ಹೋದ್ರೆ ಒಂದು ದೇವ್ರು ತರೋದೆ ಏನ್ರಿ? ಮುಗುಳು ಕೊಡಕ್ಕೆ ಹೋದ್ರೆ ಅದ್ರಲ್ಲೊಂದು ದೇವ್ರು ತರೋದೆ. ಎಲ್ಲ ಕಡೆದು ದೇವ್ರುಗಳು ತಂದು ಜಗಲಿ ತುಂಬಿರಿಸಿರ್ತೀರಿ. ಯಾಕಂದ್ರೆ ತುಂಬಿರಿಸಿರ್ತಿರಲ್ಲ, ಅವಕ್ಕೆ ನೋಡ್ಬೇಕು ತೆಕ್ಕಿ ಒಂದೊಂದು ದೇವ್ರ ಮೂಗೆ ತೂತು ಬಿದ್ದಿರ್ತಾವೆ, ಕಿವಿನೇ ಹರ್ಕೊಂಡು ಹೋಗಿರ್ತಾವೆ. ಮಾಡ್ತಿರಲ್ಲ ಪೂಜೆ. ಅವು ದೇವ್ರುಗಳು ವಜ್ಜಾಗ ಇವಾಗ. ಯಾಕ್ರಿ? ಎಲ್ಲರೂ ಬೀಗರು ಊರಿಗೆ ಹೋಗಿರ್ತೀರಿ. ಹೋದಾಗ ಅವ್ರು ಏನಂತಾರೆ ಬೀಗರು, ಅಯ್ಯ ಯಾಕ ಇವತ್ತೊಂದು ಸಿರಿ ಅವ್ವ ಭಾಳ ದಿವ್ಸಕ್ಕೆ ಬಂದಿದ್ದು, ಒಟ್ಟ ಬಂದಿಲ್ಲ, ಇವತ್ತೊಂದು ದಿವಸ ಇರುವತ್ತು ತಿಕ್ಕೊಂಡಂದ್ರೆ ನೀವೇನಂತೀರಿ? ಇಲ್ಲಿ ಅವ್ವ ನಮಗೆ ಇರ್ಲಕ್ಕಾಗಲ್ಲ. ಅಯ್ಯ ಅಂಥದ್ದೇನು ಇಟ್ಟಿದೆ ಅವು ಮನ್ಯಾಗ ಅದು ಕೇಳ್ತಾರೆ ಅವರು. ಅಯ್ಯ ಏನಿಲ್ಲ ಅವ್ವ ಅವು ದೇವ್ರುಗಳೊಂದು ಮೂಲಾಗ್ಯಾವಲ್ಲ ನಮ್ಗೆ. ಯಾಕ್ರಿ ಅಂತೀರಿಲ್ಲ? ದೇವ್ರುಗಳೊಂದು ಮೂಲಾಗ್ಯಾವ ತಿಕ್ಕೊಂಡಂತಾರೆ. ಮತ್ತು ದೇವ್ರುಗಳ ಮೂಲಾಗಂಗೆ ಇರ್ತಾನೆ, ಅವಕನ್ಯಾಕೆ ಹೋಗಿ ಜಗಲಿ ಮ್ಯಾಗ ಕುಂದ್ರಿಸ್ಬೇಕು ಏನ್ರಿ? ಜಗಲಿ ಮ್ಯಾಗಿನ ದೇವ್ರುಗಳು ಇವತ್ತಿನ ದಿನಮಾನದಾಗಿಂದ ವಜ್ಜಾಗ್ಯಾವ. ಒಬ್ಬೊಬ್ರು ಮನ್ಯಾಗ ಪೂಜೆ ಮಾಡ್ತಿರ್ತಾರೆ, ನೋಡ್ತಿರ್ತೀವಿ ಏನ್ರಿ? ಕಂಡಬಿಡಿ ದೇವ್ರುಗಳು ಈ ಸ್ಟೀಲ್ ಬುಟ್ಟಿ ತೊಗೊಂಡು ಹೊಟ್ಟಿಗೆ ಜಗಲಿಗೆ ಹಿಡಿದು ಹಿಂಗೆ ತುಂಬಿ ಮ್ಯಾಲ ಒಂದು ತಂಬಿಗೆ ನೀರು ಹಾಕಿ ಸೂಸಲ ಮಾಡ್ಲಕ್ಕ ಚುರುಮುರಿ ತೋಯಿಸ್ತಿರಲ್ಲ ಏನ್ರಿ? ಎಲ್ಲ ದೇವ್ರುಗಳಿಗೆ ಕೆಳಗೆ ಮೇಲೆಗೆ ಮಾಡಿ ಈ ಕಡೆ 4 ಈ ಕಡೆ 4 ಹಿಡಿದು ಹಿಂಗೆ ಜಾಡ್ಸೋದವು. ಅವು ಜಾಡ್ಸೋದ್ರಾಗ ಒಂದೊಂದು ದೇವ್ರ ಅಂಗಳಕ್ಕೆ ಹೋಗಿ ಗಾಡಿಗೆ ಬಡ್ದು ವಾಪಸ್ ಬರ್ತಾವೆ, ಜಗಲಿಗೆ ಬರ್ತಾವೆ. ಇಲ್ಲ ದೇವ್ರುಗಳು ಅವು ಎದಿ ಹೊಡೆದವು. ದೇವ್ರುಗಳು ನಿಮ್ಮನ್ನು ನೋಡಿ ಏನ್ರಿ? ದೇವರೇ ಎದಿ ಹೊಡೆದು ಬಿಟ್ಟಾವು. ಹೆಂಗೆ ನೀವೆಲ್ಲ ದಿನನಿತ್ಯನ ಕೂಡ ಜಗಲಿ ಮೇಲೆ ಇರ್ತಕ್ಕಂಥ ದೇವರುಗಳನ್ನು ನೀವೆಲ್ಲ ಹೆಂಗೆ ಪೂಜೆ ಮಾಡ್ತಿರ್ತೀರಲ್ಲ, ಹಂಗೆ ಯಾವ ಬಸವಣ್ಣನವರ ತಂದೆಯಾಗಿರ್ತಕ್ಕಂಥ ಮಾದರಸರು ಜಗಲಿ ಮೇಲಿರ್ತಕ್ಕಂಥ ದೇವರುಗಳನ್ನು ಪೂಜೆ ಮಾಡ್ತಿದ್ರು. ಒಂದು ಕಡೆಗಿಂದ ತಾಯಿ ಆಗಿರ್ತಕ್ಕಂಥ ಮಾದಲಾಂಬಿಕೆ ಮನೆಯಾಗಿಂದ ಅಡುಗೆ ಮಾಡ್ಲಕತ್ತಾಳೆ, ರೊಟ್ಟಿ ಮಾಡಕತ್ತಾಳ. ಯಾವಾಗಂದ 8 ವರ್ಷದ ಮಗ ಬಸವಣ್ಣ ಹೋಗಿ ತಾಯಿ ಜೊತೆಯೊಳಗಿಂದ ಜಗಳ ತೆಗೆದ. ಎದಕ್ಕೆ ಜಗಳ ತೆಗೆದ? ತಿಲ್ಲಕ್ಕೆ ಬೇಡಂದ ಜಗಳ ತಗಲಿಲ್ಲ, ಉಣ್ಣಾಕ ಬೇಡಂದ ಜಗಳ ತಗಲಿಲ್ಲ.
8 ವರ್ಷದ ಮಗನಾಗಿರ್ತಕ್ಕಂಥ ಬಸವಣ್ಣ ತಾಯಿಗೆ ಒಂದು ಹೋಗಿ ಕೇಳ್ತಾನೆ, ಅವ್ವ ನಾ ಆಟ ಆಡಬೇಕು, ನನಗೊಂದು ಕುರುಪಿ ಕೊಡು ತಿಳ್ಕೊಂಡಂದ. ಈ ಹೊಲ್ದಾಗ ಸದಿ ಕಳೆದಿರ್ತಲ್ಲ ಕುರುಪಿ, ನನಗೊಂದು ಕುರುಪಿ ಕೊಡು ಅಂದ. ತಾಯಿ ಅಂತಳ, ಮಗ ಕುರುಪಿ ತೊಗೊಂಡೇನು ಮಾಡ್ತೀಪ್ಪ, ಕುರುಪಿ ಬೇಡ, ನಿನಗಿನ ಬೇರೆ ಏನಾದರೂ ಕೂಡ ಆಟಿಕೆ ಸಾಮಾನ್ಯಂದ ಕೊಡ್ತೀನಿ, ನೀ ಆಟ ಆಡಕತ್ತಿ, ಕುರುಪಿ ಕೈಗೆ ಹಚ್ಕೊಂಡೆತ್ತಂದ್ರೆ ಹೆಂಗಪ್ಪ. ಯಾಕಂದ್ರೆ ಒಬ್ಬನೇ ಮಗ ಬಸವಣ್ಣ. ಅದು ಅಕ್ಕನಾಗಮ್ಮ ಹುಟ್ಟದ ಬಳಕ ಭಾಳ ವರ್ಷದ ಮೇಲೆ ಬಸವಣ್ಣ ಹುಟ್ಟಿದ್ದ. ಯಾವ ಮಾದರಸರು ಮಾದಲಾಂಬಿಕೆ ಅಟ್ಟು ಪ್ರೀತಿ ಮಾಡ್ತಿದ್ರು ಬಸವಣ್ಣನವರನ್ನ. ಪಾಪ ತಾಯಿ ಅಂತಾಳೆ, ಬ್ಯಾಡ ಮಗ, ನಿನಗೆ ಬೇರೆದು ಏನ್ರಿ ಆಟಿಕೆ ಸಾಮಾನು ಕೊಡ್ತೀನಿ, ಚಿಣಿದಾಂಡು ಕೊಡ್ತೀನಿ, ಚೆಂಡು ಕೊಡ್ತೀನಿ, ಇಲ್ಲವ ನನಗೆ ಆಟ ಆಡೋಕ್ಕಿಂತ ಕುರುಪಿನೇ ಬೇಕಂತ ತಿಳ್ಕೊಂಡಂದು ಯಾವಾಗಿಂದ ಬಸವಣ್ಣ ಜಗಳ ತೆಗದ ತಾಯಿ ಜೊತೆ ಒಳಗೆ. ಯಾವಾಗಿಂದ ಜಗಳ ತೆಗದ ಸಿಟ್ಟು ಬಂತು ಮಾದಲಾಂಬಿಕೆಗೆ. ಅವನ ಕೈ ಹಿಡಿದಿಂದ ಎಳ್ಕೊಂಡು ಎಲ್ಲಿಗೆ ತರ್ತಾಳ. ಮಾದರಸರೇನು ಜಗಲಿ ಬಲಿ ಪೂಜೆ ಮಾಡ್ತಿದ್ರಲ್ಲ, ಜಗಲಿ ಮೇಲೆ ದೇವ್ರುಗಳನ್ನ ಅಲ್ಲಿಗೆಂದ ಎಳ್ಕೊಂಡು ತಂದು. ಯಾವಾಗಿಂದ ಅಲ್ಲಿಗೆಂದ ಎಳ್ಕೊಂಡು ತಂದ್ಲು ನೋಡ್ರಿ, ಬಸವಣ್ಣದ ಹಠ ಮಾಡಕತ್ಯಾನ, ನಾ ಬೇರೆ ಏನ್ರಿ ಆಟಿಕೆ ಸಾಮಾನು ಕೊಡ್ತೀನಿ ಅಂತ ತಿಳ್ಕೊಂಡ್ರು ಒಲ್ಲೆ ಅಂತಾನ. ಆಟ ಆಡೋಕ್ಕಿಂತ ಕುರುಪಿ ಕೇಳಕತ್ತಾನ, ಕೈಗೆ ಹಚ್ಕೊಂಡ್ರಿ ಹಂಗೆ. ಮಾದರಸರ ಅಂದ್ರೆ ಬಸವಣ್ಣ, ಕುರುಪಿ ತೊಗೊಂಡೇನು ಆಟ ಆಡ್ತೀವೋ, ನಿನಗೆ ಬೇರೆದಿಂದ ಏನ್ರಿ ಆಟಿಕೆ ಕೊಡ್ತೀವಿ, ಇಲ್ಲಿಲ್ಲ ನನಗೆ ಕುರುಪಿನೇ ಬೇಕಪ್ಪಾಜಿ ಅಂತ ತಿಳ್ಕೊಂಡಂದು ಜಗಳ ತೆಗೆದ. ಮಾದರಸರು ಮಗನ ಮೇಲಿನ ಪ್ರೀತಿದಿಂದ ಏನಂತಾರ, ಏನು ಕೇಳಬಾರ್ದು ಕೇಳಕತ್ತಾನ, ಕುರುಪಿ ಕೇಳಕತ್ತಾನ, ಏನು ಆಟ ಆಡ್ತಾನೆ ಆಡಲ್ಲ ಕೊಟ್ಟು ಬಿಡುವ ತಿಳ್ಕೊಳೋದು. ಸರಿ, ಮತ್ತು ಗಂಡನೇ ಹೇಳಿದ ಬಳಿಕ ಮತ್ತು ಕೇಳಬೇಕಲ್ರಿ ಗಂಡನ ಮಾತ. ಪಾಪ ಮಾದಲಾಂಬಿಕೆ ಬಸವಣ್ಣವರಿಗೆಂದ ಒಂದು ಕುರುಪಿ ಕೊಟ್ಲು. ಯಾವಾಗಿಂದ ಒಂದು ಕುರುಪಿ ಕೊಟ್ಲು, ಆ ಕುರುಪಿ ತೊಗೊಂಡಂದ ಬಸವಣ್ಣ ಆಟ ಆಡಕತ್ತ. ಏನು ಆಟ, ಏನಿಲ್ಲ ಏನ್ರಿ, ಹಿಂಗೆ ದೊಡ್ಡ ಮನೆ ಮಾದರಸರ ಮನಿತನ ತಂದ್ರೆ ಅಲ್ರಿ, ಬ್ರಾಹ್ಮಣರ ಅಗ್ರಹಾರಕ್ಕನೇ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಬಸವಣ್ಣವ್ರ ತಂದ್ರೆ ಎಷ್ಟು ಶ್ರೀಮಂತಿಕೆ ಮನೆ ಇರಬೇಕು ಬಸವಣ್ಣವ್ರ ಮನಿತನ. ಅದ್ರಾಗಿಂದ ಬ್ರಾಹ್ಮಣರ ಮನಿತನ ದೊಡ್ಡದಾಗಿರ್ತಕ್ಕಂಥ ಅಂಗಳ. ಈಗಿನಂಗಿಂದ ಮಾರ್ಬಲ್ಲ, ಈಗಿನಂಗಿಂದ ಟೈಲ್ಸ ಪರಿಸಿ ಇವು ಯಾವೂ ಇದ್ದಿದ್ದಿಲ್ಲ ಅವಾಗ. ಅವಾಗ ಏನೋ ಇದ್ದರೂ ಕೂಡ ಏನ್ರಿ ಜಗಲಿ ಹಿಡ್ಕೊಂಡು ಅಂಗಳತನ ಆಕಳ ಸಗಣಿದಿಂದ ಸಾರಿಸ್ತಿದ್ರು. ಯಾಕ್ರಿ ಸಾರಿಸ್ತಿದ್ರಿಲ್ಲ ಅವಾಗೆಲ್ಲ, ನಾವೆಲ್ಲ ಅದು ಸಾರಿಸಿದ್ರ ಮ್ಯಾಗೆ ಬದುಕು ಕಳೆದವರು. ಈಗೆಲ್ಲ ಅದ್ರ ಮೇಲೆ ಅಂದ್ರೆ ನಮ್ಗೆ ಹೇಸಿಗೆ ಬರ್ಲಾಕತ್ತ. ಅವಾಗೆಲ್ಲ ಆಕಳ ಸಗಣಿದಿಂದ ಸಾರಿಸ್ತಿದ್ರು, ಅಂಗಳ ಸಾರಿಸ್ತಿದ್ರು, ಅಡುಗೆ ಮನೆ ಸಾರಿಸ್ತಿದ್ರು, ಒಲಿ ಸಾರಿಸ್ತಿದ್ರು. ಏನ್ರಿ ಅವಾಗೆಲ್ಲ ಒಲಿ 8 ಲಕ್ಷಣ ಇದ್ದು ರೀ. ಏನ್ರಿ ಒಲಿ ಎಲ್ಲ ಸಗಣಿದಿಂದ ಸಾರಿಸಿ ಅದ್ರ ಮುಂದೆ ಮತ್ತೆ ರಂಗೋಲಿ ಹಾಕ್ತಿದ್ರು. ರಂಗೋಲಿ ಹಾಕಿ ಅಂದ್ರೆ ಒಲಿಗೆಂದ 3 ಬಟ್ಟೆ ಅಂದ್ರೆ ವಿಭೂತಿ ಪಟ್ಟ ಬಡ್ದು, ಆ ಕಡೆಯಿಂದ ಕುಂಕುಮ ಟಿಕ್ಕಳಿ, ಈ ಕಡೆಯಿಂದ ಕುಂಕುಮ ಟಿಕ್ಕಳಿ ಹಚ್ಚಿ, ಆಮೇಲಿಂದ ಪೂಜೆ ಆದ ಬಳಕೆಂದ ಅಡುಗೆ ಮಾಡೋಕ್ಕಿಂದ ಪ್ರಾರಂಭ ಮಾಡ್ತಿದ್ರು. ಏನ್ರಿ ಈಗೆಲ್ಲೇವು ಒಬ್ಬರೇ ಒಲಿ ಪೂಜೆ ಮಾಡಿರಿ, ಮನೆ ಕರೆ ಸತ್ಯ ಹೇಳ್ರಿ, 8 ಮಂದಿ ಹೆಣ್ಮಕ್ಳಿರಿ. ಅವಾಗ ಯಾಕೆ ಹಂಗಿರ್ತಿತ್ತು ಅಂತಕೊಂಡು ಕೇಳಿದ್ರೆ, ಅವಾಗ ಒಬ್ಬರಿಗೆ ಮಾಡಿದ ಅಡಿಗೆ 10 ಮಂದಿ ಉಣ್ತಿದ್ರು. ಒಬ್ಬರ ಸಲುವಾಗಿ ಮಾಡಿದ್ರು ಅಡಿಗೆ 10 ಮಂದಿ ಅಂದ ಉಣ್ತಿದ್ರು. ಈಗ 10 ಮಂದಿಗೆ ಮಾಡಿದ್ದು ಒಂದೇ ತಿಂದು ಹೋಲಾಗತ್ತೆ ಅಂತೀರಿಲ್ಲ. ಮನ್ಯಾಗ ನಮ್ಮ ಮನ್ಯಾಗಂದ ಅಡುಗೆನೇ ಪಾರಾಗಲಾಗ್ಯದ ಅಂತೀವಿ ನಾವು. ನಮ್ಮ ಮನೆಗಂದ ಅಡುಗೆನೇ ಪಾರಾಗಲಾಗ್ಯದ, ನಮ್ಮ ಮನೆಗಂದ ರೊಕ್ಕನೇ ನಿಂದ್ರಲಾಗ್ಯವ, ನಮ್ಮ ಕೈಯಾಗ ರೊಕ್ಕನೇ ನಿಂದ್ರಲಾಗ್ಯವ, ನಮ್ಮ ಮನೆಗಂದ ಅಡುಗೆನೇ ಪಾರಾಗಲಾಗ್ಯದ ತಿಳ್ಕೊಂಡ್ರೆ ಯಾಕೆ ಪಾರಾಗಂಗಿಲ್ಲ ತಿಳ್ಕೊಂಡ್ರೆ ನಾವೆಲ್ಲ ನಿಯಮಗಳನ್ನು ಮುರಿದು ಕೂತೀವಿ. ಏನ್ರಿ ಎಲ್ಲ ಪದ್ಧತಿಗಳು ಬಿಟ್ಟಿವಿ. ಇನ್ನು ಹಳ್ಳ್ಯಾಗ ಚಲೋ ಪುಣ್ಯ, ಇನ್ನು ಪಟ್ಟಣದಾಗಿಂದ ಹೋರಿ ನೀವು ಕಾಲಾಗ ಸ್ಲೀಪರ್ ಚಪ್ಪಲ್ ಹಾಕ್ಕೊಂಡು ಅಡುಗೆ ಮಾಡ್ತಾರೆ. ಸ್ಲೀಪರ್ ಚಪ್ಪಲ ಈಗ ಅದೊಂದು 91 ಬಂದದಲ್ಲ, 98 20 ಹಾಂ, ಅವು ನಾವು ಹಾಕ್ಕೊಳ್ಬವು, ಸಾಧುಗಳು ಹಾಕ್ಕೊಳ್ಳೋದು ಅದು ನೈಟಿ. ಏನ್ರಿ ಅದು ನೈಟಿ ಎತ್ತಿಕೊಂಡ್ರೆ ರಾತ್ರಿ ಹಾಕ್ಕೊಳ್ಳೋದು ಅದು. ಈಗ ಅದೇ ಹಾಕ್ಕೊಂಡಂದು ಅಫ್ಜಲ್ಪುರ ಕೊಂಟಾರ. ಯಾಕ್ರಿ ಅದು ನೈಟಿ ಎತ್ತಿಕೊಂಡದು ಯಾಕೆ ಹೆಸರು ಇಟ್ಟಿರತ್ತಂದ್ರೆ, ನಾವು ಅದಕ್ಕೆ ಕಪ್ಪನಿ ಎತ್ತಿಕೊಂಡಂತಿದ್ವಿ. ನಾ ಮೊದಲು ಶಿವಯೋಗ ಮಂದಿರ ಕಲಿಯಕ್ಕಿದ್ದಾಗ ನಾ ಅದನ್ನೇ ಹಾಕ್ಕೊಂಡೀನಿ 8 ವರ್ಷ. ಶಿವಯೋಗ ಮಂದಿರ ಬಿಟ್ಟು ಬಳಕನು ಕೂಡ ಅದನ್ನು ಹಾಕೋತಿದ್ದೆ ನಾ. ಯಾವಾಗಂದ್ರೆ ಹೆಣ್ಮಕ್ಳು ಹಾಕ್ಕೊಳಕತ್ತರು ನಾ ಬಿಟ್ಟೆ. ಯಾರ್ದಾರ ಮನೆಗೆ ಹೋದೆ, ಸ್ವಾಮಿ ನೈಟಿ ಹಾಕ್ಯಾನ, ಸ್ವಾಮಿ ಮತ್ತೆ ನೈಟಿ ಹಾಕ್ಯಾನ ಅಲ್ಲಕತ್ತು. ಏನ್ರಿ ಏನು ಉಳಿದಿಲ್ಲ ಈಗ ಪದ್ಧತಿಗಳು. ಏನ್ರಿ ಮುಂಜಾನೆ ಎದ್ದಂದ ಹೆಣ್ಮಕ್ಳ ಮುಖ ಸದಕ್ಕೆ ತೊಳೆಯಂಗಿಲ್ಲ. ಅವಾಗೆಲ್ಲ ಐಗಳಿಂದ ಹಿಟ್ಟಿಗೆ ಬರ್ತಿದ್ರು, ಗೊತ್ತ ನಿಮ್ಗೆ? ಎಲ್ಲರ ಮನೆಗಳಿಗೂ ಕೂಡ ಜಂಗಮರು ಹಿಟ್ಟಿಗೆ ಬರ್ತಿದ್ರು. ಅವ್ರು ಹಿಟ್ಟಿಗೆ ಬರೋದ್ರಿಂದ ಅವ್ರಿಗೆ ಅನ್ನ ಕಂಬಿದ್ದು ನಿಮ್ಮ ಮನೆತನಕ್ಕಿಂತ ಬರ್ತಿದ್ದಿಲ್ಲ.
ಅವ್ರು ಎದಕ್ಕೆ ಬರ್ತಿದ್ರಿ ಮನೆತನಕ? ಬೆಳಿಗ್ಗೆನೆ ಬರ್ತಿದ್ರು. ಕಾಲಾಗಂದ ಗೆಜ್ಜೆ ಕಟ್ಕೊಂಡ್ರೆ ಬರ್ತಿದ್ರು, ಇಲ್ಲಾರಂದ ಕೈಯಾಗಿಂದ ಬಿದಿರು ಬಡಿಗೆಗೆ ಗಂಟೆ ಕಟ್ಕೊಂಡಂದ ಬರ್ತಿದ್ರು. ಆ ಗಂಟೆ ಸಪ್ಪಳೆ ಕೇಳೋದ ಕೂಡಲೇನ ಮನೆಯೊಳಗಿದ್ದವ್ರು ಎಲ್ಲರೂ ಕೂಡ ಹೇಳ್ಬೇಕು. ಎದ್ದಿಂದ ಮುಖ ತಕ್ಕೊಂಡು ಒಂದು ಈಟಿಂದ ವಿಭೂತಿ ಹಚ್ಕೊಂಡು ಕುಂಕುಮ ಹಚ್ಕೊಂಡು ಬಂದು ಆ ಜಂಗಮರಿಗಂದ ಹಿಟ್ಟು ನೀಡಿ ಅಂದ ನಮಸ್ಕಾರ ಮಾಡೋದು. ಅಂದ್ರೆ ಎದ್ದು ಕೂಡಲೇನ ಜಂಗಮರ ದರ್ಶನ ಆಗ್ಬೇಕು. ಎದ್ದು ಕೂಡಲೇನ ಮುಖ ತಕ್ಕೊಳ್ಳೋದು. ಈಗೆಲ್ಲ ಎಲ್ಲವ ಗಟಬಾಯಿ ಜೋಲಿ ಕಿವಿಗೆ ಹತ್ತಿರ್ತದೆ, ಹಾಗೆ ಹೋಗೋಣ ಕೊಟ್ಟನ ಹೊಡೆದೆ ಹಂಗೆ ಸರ್ರ ಇಳೆ ಸರ್. ಯಾವ ಒಲಿ ಪೂಜಿಲ್ಲ, ಹಣಿಗೆ ಬೂತಿ ಬೇಡ, ಏನು ಉಳ್ದ ಹೇಳ್ರಿ. ಎಲ್ಲ ಸಂಸ್ಕಾರಗಳಿಂದ ಹೋಗಿಬಿಟ್ಟವ. ಅವತ್ತಿನ ದಿನಮಾನದಾಗೆಲ್ಲ ಆಕಳ ಸಗಣಿದಿಂದ ಸಾರಿಸ್ತಿದ್ರು. ಅದಕ್ಕಾಗಿಯೇ ಅವತ್ತಿನ ದಿನಮಾನದೊಳಗಿಂದ ಯಾವ ರೋಗಗಳಿಂದ ಇಲ್ಲ. ಇವತ್ತಿನ ದಿನಮಾನದಾಗ ಒಬ್ಬರು ಸೀದಾ ನಡಿಲಿಕ್ಕತ್ತೀರಿ ನೀವು ನೋಡ್ರಿ, ಎಲ್ಲರ ಕಾಲ ಅಡ್ಡುಣಿಗೆ ಆದಂಗೆ ಆಗ್ಯಾವ. ಅಡ್ಡುಣಿಗೆ ಆದಂಗೆ ಆಗ್ಯಾವ. ಯಾಕೆ ಅಡ್ಡುಣಿಗೆ ಆಗ್ಯಾವ್ರಿ? ನಾವು ಮನೆಯಾಗಿಂದ ಟೈಲ್ಸ, ಮಾರ್ಬಲ್ಲ, ಗ್ರಾನೈಟ ಇವೆಲ್ಲ ಏನು ಯೂಸ್ ಮಾಡಕತ್ತೀವಲ್ಲ, ಇದರಿಂದ ನಮ್ಮ ಕಾಲು ಹಿಡ್ಕೊಳಕತ್ತವ. ಆಮೇಲೆ ಉಣ್ತಕ್ಕಂಥ ಆಹಾರ ಅಂತಕ್ಕಂಥ ಏನೈತಲ್ಲ, ನಾವೆಲ್ಲ ಡೂಪ್ಲಿಕೇಟ್ ಅಂದ ಆಹಾರ ಉಣ್ಣಾಕತ್ತೀವಿ. ಅದರಿಂದ ನಮಗೆಲ್ಲ ಕಾಲು ಹಿಡ್ಕೊಳಕತ್ತ. ಆಕಳ ಸಗಣಿ ಒಳಗೆ ಏನು ತಾಕತ್ತಿತ್ತು ಗೊತ್ತ ನಿಮಗೆ? ಆಕಳ ಸಗಣಿ ಒಳಗೆ ಎಷ್ಟು ತಾಕತ್ತದ ಗೊತ್ತದ ನಿಮಗೆ?